ದೋಸ್ತರೇ ಸ್ವಾಗತ. ಇವತ್ತು ನಾವು ನೋಡೋಕೆ ಹೋಗ್ತಾ ಇದ್ವಿ ಕೋಟ್ಯಾಂತರ ಸಮಾಧಿಗಳು ಆ್ಯಂಡ್ ಯೇಸುವನ್ನು ಎಲ್ಲಿ ಸಮಾಧಿ ಮಾಡಲಾಗಿತ್ತು. ಈ ಪ್ಲೇಸ್ ಇರೋದು ಇಸ್ರೇಲ್ನ ಜೆರುಸಲಮಲ್ಲಿ ನಾವಿದ್ದೀವಿ ಪ್ರೆಸೆಂಟ್. ನೋಡೋಣ ಬನ್ನಿ. ಸೊ ಇದಾಗಿದ್ದು ಒಂದು ಅರ್ಮೇನಿಯನ್ದು ಚರ್ಚು. ಅನ್ಫಾರ್ಚುನೇಟ್ಲಿ ಎಲ್ಲ ಕ್ಲೋಸ್ ಆಗಿತ್ತು, ಹಂಗಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ. ಮಂತಲ್ಲಿ ಒಂದ್ಸಲ ಅಷ್ಟೇ ಓಪನ್ ಮಾಡ್ತಾರಂತೆ. ಸೊ ಇವಾಗ ನೆಕ್ಸ್ಟ್ ಚರ್ಚ್ ಕಡೆ ಹೋಗೋಣ, ಕ್ರಿಶ್ಚಿಯನ್ ಚರ್ಚ್ ಕಡೆ. ಸೊ ಆ ಚರ್ಚ್ ಹೆಸರು ದ ಚರ್ಚ್ ಆಫ್ ಹೋಲಿ ಸೆಪಲ್ಚರ್ ಅಂತೇಳಿ. ಮುಸ್ಲಿಂ ಕೊಟ್ರು, ಮತ್ತು ಜಿವಿಷ್ ಕೊಟ್ರು, ಮತ್ತು ಕ್ರಿಶ್ಚಿಯನ್ ಕೊಟ್ರು, ಅರ್ಮೇನಿಯನ್ ಕೊಟ್ರು. ಸೊ ಒಂಥರ ಇದು ಮಾಯಾಜಾಲ ಇದ್ದಂಗೆ ಇದು. ಸೊ ಎಲ್ಲಿ ಹೋಗ್ತೀರಾ ಎಲ್ಲಿಲ್ಲ ಅಂತೇಳಿ ನಿಮ್ಗೆ ಗೊತ್ತಾಗಂಗಿಲ್ಲ. ನೀವು ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ಈ ಥರ ಹಿಂದೆ ಬೋರ್ಡ್ ಹಾಕಿರ್ತಾರೆ. ಸೊ ಆ ಬೋರ್ಡ್ ನೋಡ್ಕೊಂಡು ನೀವು ಆರಾಮಾಗಿ ಇಲ್ಲಿಂದ ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನಿಮಗೂ ಇನ್ನೂ ಹಂಗೂ ಗೊತ್ತಾಗಲಿಲ್ಲಪ್ಪ ಅಂತೇಳಿದರೆ ಯಾರಿಗಾದ್ರೂ ಇಲ್ಲಿ ಲೋಕಲ್ಸಿಗೆ ಕೇಳ್ಕೊಂಡ್ರೆ ಆರಾಮಾಗಿ ಅವ್ರು ನಿಮ್ಗೆ ಡೈರೆಕ್ಷನ್ ತೋರಿಸ್ತಾರೆ, ಈ ಥರ ಹೋಗ್ಬೋದು ಅಂತೇಳಿ. ಸೊ ನೋಡ್ಬೋದು, ಇವಾಗ ಬಂದಿದ್ದೀವಿ ಚರ್ಚ್ ಆಫ್ ಹೋಲಿ ಸೆಪಲ್ಚರ್ ಅಂತೇಳಿ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಒಳಗಡೆ ಅಂತೇಳಿ. ಸ್ಟೋರೀಸ್ನ ಕೇಳೇ ಇರ್ತೀರ ನೀವು, ಯಾವಾಗ ಜೀಸಸ್ನ ಕ್ರೂಸಿಫೈಡ್ ಮಾಡಿರ್ತಾರೆ. ಸೊ ಅವ್ರು ಬರೋ ಮುಂದೆ 14 ಟೈಮು ಅವರು ಏನು ಮೈ ಮೇಲೆ ಅದು ಕ್ರೂಸಿಫೈಡ್ ಆಗಿರ್ತಾರಲ್ಲ ಹಿಂಗೆ ಪ್ಲಸ್ ಮಾರ್ಕು. ಸೊ ಅದನ್ನು ಹಾಕ್ಕೊಂಡು ಬರೋ ಮುಂದೆ ಒಂದೊಂದು ಪಾಯಿಂಟಿಗೂ ಅವ್ರು ಹಿಂಗೆ ಬೀಳ್ತಾ ಇರ್ತಾರಂತೆ. ಗೋಡೆಗೆ ಅವರು ಸಹಾಯ ತೊಗೊಂಡಾಗ ಆ ಪಾಯಿಂಟಲ್ಲಿ 14 ಪಾಯಿಂಟ್ ಮಾಡಿದ್ದಾರೆ. ಸೊ 14 ಪಾಯಿಂಟ್ ಮುಗಿಸ್ಕೊಂಡ ಮೇಲೆ ಇಲ್ಲಿ ಕರ್ಕೊಂಡ್ಬರ್ತಾರೆ, ಇಲ್ಲಿ ತೊಗೊಂಡ್ಬಂದು ಬರಿ ಮಾಡ್ತಾರಂತೆ. ಸೊ ಅದೇ ಪ್ಲೇಸ್ ಇದು, ಜೀಸಸ್ನ ಬರಿ ಮಾಡಿರೋ ಪ್ಲೇಸ್ ಅಂತೇಳಿ ಹೇಳ್ತಾರೆ. ಇಲ್ಲಿಂದ ಮುಂದೆ ನೋಡ್ಬೋದು ನೀವು. ಈ ಪ್ಲೇಸ್ ಅಂತೂ ಫುಲ್ಲು ಕ್ರಿಶ್ಚಿಯನ್ಸಿಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲೇಸ್ ಇದು. ಯಾಕಂದರೆ ಇಲ್ಲಿಂದ ಕ್ರೂಸಿಫೈಡ್ ಆಗಿ ಜೀಸಸ್ ತೀರ್ಕೊಂಡ್ಮೇಲೆ ಇಲ್ಲಿ ಬರೀಡ್ ಮಾಡಿರ್ತಾರೆ. ಸೊ ಮತ್ತು ಇಲ್ಲಿಂದ ಅವರು ಮತ್ತೆ ಪುನರ್ಜನ್ಮ ತೊಗೊಂಡು ಮತ್ತೆ ಬರ್ತಾರೆ. ಸೊ ಬರಿ ಮಾಡಿರೋ ಪ್ಲೇಸು ಇದು ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು ಮುಂದೆ ಇದೆ, ಇದೇ ಪ್ಲೇಸಲ್ಲಿ ಜೀಸಸ್ನ ಬರೀಡ್ ಮಾಡಿದ್ರಂತೆ. ಸೊ ಅದೇ ಇದು ಪ್ಲೇಸು ನೋಡ್ಬೋದು ನೀವು. ಅಂಡ್ ಈ ಥರ ಇದೆ ಇಲ್ಲಿ. ರೆನೋವೇಷನ್ ಕೆಲಸ ನಡೀತಾ ಇದೆ, ನೋಡ್ಬೋದು ಮುಂದೆ ಅಲ್ಲಿ ರೆನೋವೇಷನ್ ಕೆಲಸ ಮಾಡ್ತಾ ಇದ್ದಾರೆ. ಜನಗಳಿಲ್ಲಿ ಬರ್ತಾ ಇದ್ದಾರೆ ಆ್ಯಂಡ್ ಏನೋ ತಮ್ಮ ವಸ್ತುಗಳನ್ನು ಅಲ್ಲಿ ಇಟ್ಟು ಪ್ರೇಯರ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಂತೇಳಿ, ಯಾಕೆ ತಮ್ಮ ಟವಲ್ಗಳು ಮತ್ತು ಏನೇನೋ ಸಾಮಾನುಗಳನ್ನು ಇಟ್ಟು ಏನೇನೋ ತಮ್ಮ ವಸ್ತುಗಳನ್ನು ಇಟ್ಕೊಂಡು ಈ ಥರ ತಿಕ್ತಾ ಇದ್ದಾರೆ. ಸೊ ಎದಕ್ಕೆ ತಿಕ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಿಲ್ಲ ನನಗೆ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೋಡೋಣ ಎದಕ್ಕೆ ತಿಕ್ತಾ ಇದ್ದಾರೆ, ಯಾವ ಥರ ಯಾಕೆ ಆ ಥರ ರಬ್ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಿಲ್ಲ. ಇಟ್ ಗೋಸ್ ಟು ಮೌಂಟ್ ಆಲಿವ್ಸ್. ಒಂದು ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ಮೌಂಟ್ ಆಲಿವ್ಸ್ಗೆ ಹೋಗಬೇಕು. ಮೌಂಟ್ ಆಲಿವ್ಸ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಹೋಗಿ ನಿಮ್ಗೆ ಹೇಳ್ತೀನಿ ಟೋಟಲ್ ಆಗಿ. ಲೋಕಲಲ್ಲಿ ನೀವು ಎಲ್ಲಾದರೂ ತಿರುಗಬೇಕಂತ ಹೇಳಿದ್ರೆ ಜೆರುಸಲಮಲ್ಲಿ ಅಂತ ಹೇಳಿದ್ರೆ ಸೊ ಈ ಥರ ಲೋಕಲ್ ಬಸ್ಗಳಿರ್ತವೆ. ನಿಮ್ಮ ಕಡೆ ಒಂದು ಈ ಥರ ಕಾರ್ಡ್ ಇದ್ದರೆ ಸಾಕು. ಸೊ ಈ ಕಾರ್ಡ್ ತೊಗೊಂಡು ನೀವು ಎಲ್ಲಾದರೂ ತಿರುಗ್ಬೋದು. ಸೊ ಈ ಕಾರ್ಡಿಂದ ನೀವು ಪೇ ಮಾಡಿದರೆ 5.5 ಶೇಕಲ್ ಕಟ್ಟಾಗುತ್ತೆ, ಅಂದರೆ 120 ರೂಪಾಯಿನೂ ಕಟ್ಟಾಗುತ್ತೆ. ನೀವು ವೆಸ್ಟ್ ಸ್ಟೇಷನ್ ಆದರೂ ಹೋಗ್ಬೋದು, ಆದರೆ ನಾವು ಇಲ್ಲಿಂದ ಒಂದು 2 ಸ್ಟೇಷನ್ಗೆ ಅಷ್ಟೇ ಹೋಗಬೇಕು. 2 ಸ್ಟೇಷನ್ ಆದಮೇಲೆ ನಮ್ಮದು ಮೌಂಟ್ ಆಲಿವ್ಸ್ ಬರುತ್ತೆ. ಆ್ಯಂಡ್ ಮೆಟ್ರೋದಲ್ಲೂ ಹೋದರೂ ಸೇಮ್ ಪ್ರೈಸ್, 5.5 ಶೇಕಲ್ ಹೋಗುತ್ತೆ ನಿಮ್ಮ ಎವ್ರಿ ರೈಡಿಗೆ.
ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ಇಲ್ಲಿಂದ ಅದು ವ್ಯೂ ಪಾಯಿಂಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ ವ್ಯೂ ಪಾಯಿಂಟ್ ಎಲ್ಲಿದೆ ಅಂತೇಳಿ. ಸೊ ಈ ಥರ ಇದ್ದ ವ್ಯೂಸ್. ಇದು ಏನು ನೋಡ್ತಾ ಇದ್ದೀರಾ, ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಜ್ಯೂಸ್ ಸ್ಮಶಾನ. ಇದು ಏನೆಲ್ಲ ಅಂದ್ರೂ 3,000-4,000 ವರ್ಷಗಳ ಹಳೆಯ ಸ್ಮಶಾನ ಅಂತ ಹೇಳ್ತಾರೆ. ಈ ಕಡೆ ಜ್ಯೂಸ್ ಕಡೆಯಿಂದ ನೋಡಿದ್ರೆ ಹಳೆಯ ಒನ್ ಆಫ್ ದಿ ಹಳೆಯ ಸ್ಮಶಾನ. ಅಂಡ್ ಮುಸ್ಲಿಂ ಕಡೆಯಿಂದ ನೋಡಿದ್ರೆ ಇಲ್ಲಿಂದನೇ ಪ್ರಾಫಿಟ್ ಮೊಹಮ್ಮದ್ ಅವರ ಕೊನೆಯ ದಿನಗಳನ್ನ ಕಳೆದಿರೋದು ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ ಕಡೆಯಿಂದ ನೋಡಿದ್ರೆ ಈ ಪ್ಲೇಸ್ ಇಂದಾನೆ ಜೀಸಸ್ ನ ಕ್ರೂಸಿಫೈಡ್ ಮಾಡಿರ್ತಾರೆ ಅಂಡ್ ಇಲ್ಲಿಂದನೇ ಕರ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಜೆರೂಸಲಂ ಒನ್ ಆಫ್ ದಿ ಪವಿತ್ರ ನಗರ 3 ರಿಲಿಜಿಯನ್ಗೆ. ಇಲ್ಲಿಂದ ನೋಡಬಹುದು ಫುಲ್ ಓಲ್ಡ್ ಸಿಟಿ ಜೆರೂಸಲಂ ನೀವು ನೋಡ್ತಾ ಇದ್ದೀರಾ. ಸೊ ಮುಂದೆ ಅಲ್ಲಿ ಕಾಣ್ತಾ ಇದೆ ಗೋಲ್ಡನ್ ಡೋಮು, ಅದು ಡೋಮ್ ಆಫ್ ರಾಕ್. ಅಂಡ್ ಅದರ ಲೆಫ್ಟ್ ಅಲ್ಲಿ ನೀವು ನೋಡಬಹುದು ಅದೇ ಅಲ್ ಅಕ್ಸಾ ಮಾಸ್ಕ್. ನಿಮ್ಗೆ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ. ಆ ಮಾಸ್ಕ್ ಮುಂದೆ ನೀವು ನೋಡಬಹುದು ಅದೇ ಒಂದು ಜೀವಿಶ್ ವಾಲ್, ಅಂದ್ರೆ ಸಿನಿಗಾಗ್ ಅಂತ ಹೇಳ್ತಾರೆ. ಅದರ ಮುಂದೆನೇ ಇರೋದು ಒಂದು ಚರ್ಚ್ ಆಫ್ ಸೆಪಲ್ಚರ್. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನೀವು ನೋಡಿರ್ತೀರಾ. ಜೆರೂಸಲಂನ ಒಂದು ಓಲ್ಡ್ ಸಿಟಿಯಲ್ಲಿ ಬಂದಿದ್ದೀನಿ. ಸೊ ಓಲ್ಡ್ ಸಿಟಿಯಲ್ಲಿ ಸೇಮ್ ಈ ಥರನೇ ಇದೆ. ಹೆಬ್ರೋನಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು ಯಾವ ಥರ ಸೆಟಲ್ಮೆಂಟ್ ಇದ್ದಾವೆ, ಕೆಳಗಡೆ ಶಾಪ್ ಇದ್ದಾವೆ ಆ್ಯಂಡ್ ಮೇಲ್ಗಡೆ ಮನೆಗಳಿದ್ದಾವೆ ಅಂತೇಳಿ. ಸೊ ಇಲ್ಲಿನೂ ಸೇಮ್ ಆ ಥರನೇ ನೋಡ್ಬೋದು ನೀವು. ಮೇಲ್ಗಡೆ ಏನಿದ್ದಾವೆ ಅವೆಲ್ಲ ಸೆಟಲ್ಮೆಂಟ್ಗಳು, ಸೊ ಅವೆಲ್ಲ ಮನೆಗಳು ನಿಮಗೆ ಮೇಲೆ. ಆ್ಯಂಡ್ ಕೆಳಗಡೆ ಶಾಪ್ಸ್ಗಳಿರ್ತವೆ ಲೋಕಲ್ಸಿಂದು. ಸೊ ಕೆಳಗಡೆ ಶಾಪ್ಗಳು, ಮೇಲೆ ಸೆಟಲ್ಮೆಂಟ್ಗಳು. ಸೇಮ್ ಹೆಬ್ರೋನಲ್ಲಿ ಯಾವ ಥರ ಇತ್ತು ಆ ಥರನೇ ಇಲ್ಲಿನೂ ಇದ್ದಾವೆ. ಸೊ ನೋಡ್ಬೋದು ಎಲ್ಲ ಕಡೆ ಈ ಥರನೇ ಇದ್ದಾವೆ. ಮೇಲೆ ಸೆಟಲ್ಮೆಂಟ್ಗಳೆಲ್ಲ ಇಸ್ರೇಲಿ ಮನೆಗಳು ಎಲ್ಲ ಮೇಲೆ. ಕೆಳಗಡೆ ಎಲ್ಲ ಮುಸ್ಲಿಮ್ಸ್ ಇದ್ದಾವೆ, ಇಸ್ರೇಲಿ ಅವರು ಬಿಸ್ನೆಸ್ ಮಾಡುವ ಅಂಗಡಿಗಳು ಎಲ್ಲ ಕೆಳಗಡೆ. ಸೊ ಅವೆಲ್ಲ ಫುಲ್ ಸೆಟಲ್ಮೆಂಟ್ಗಳು ನೋಡ್ಬೋದು. ಆ್ಯಂಡ್ ಆ ಸೆಟಲ್ಮೆಂಟ್ಗಳ ಮೇಲೆ ನೀವು ಆ ಕಿಟಕಿಯಲ್ಲಿ ನೋಡಿ ನೀವು ಯಾವ ಥರ ಜಾಲರಿ ಹಾಕಿದ್ದಾರೆ ಅಂತೇಳಿ. ಸೊ ಯಾಕಂದರೆ ಇಲ್ಲಿ ಫುಲ್ ಅಟ್ಯಾಕ್ಸ್ ಎಲ್ಲ ಆಗ್ತಿರ್ತಾವಲ್ಲ, ಹಂಗಾಗಿ ಅವುಗಳನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ತಾವು ಗೌರ್ಮೆಂಟ್ ಏನು ಮಾಡಿದೆ ಅವ್ರಿಗೆ. ಸೊ ಆ ಥರ ಜಾಲರಿ ಎಲ್ಲ ಹಾಕಿಸಿ ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ದಾರೆ ನೋಡ್ಬೋದು ನಿಮ್ಮಲ್ಲಿ. ಸೊ ಅವೆಲ್ಲ ಮೇಲ್ಗಡೆ ಮನೆಗಳು ಆ್ಯಂಡ್ ಕೆಳಗಡೆ ಮಾರ್ಕೆಟ್ ಎಲ್ಲ ಇಲ್ಲಿ. ಇಸ್ರೇಲ್ಗೆ ಏನಾದರೂ ಬಂದರೆ ನೀವು ನೆನಪಲ್ಲಿ ಇಟ್ಕೊಂಬಿಡಿ, ಇದು ಗೇಟ್ನ ಡಮಾಸ್ಕಸ್ ಗೇಟ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದೇನು ಮುಂದೆ ನೀವು ನೋಡ್ತಿದ್ದೀರಾ ಡಮಾಸ್ಕಸ್ ಗೇಟ್ ಇದು. ಈ ಡಮಾಸ್ಕಸ್ ಗೇಟಿಂದ ನೀವು ಆರಾಮಾಗಿ ಯಾವುದಾದ್ರೂ ಬಸ್ ಹಿಡಿಬೋದು ಆ್ಯಂಡ್ ಈ ಸಿಟಿ ಸೆಂಟ್ರಿಗೆ ಹೋಗ್ಬೋದು. ಸ್ವಲ್ಪ ಈವ್ನಿಂಗ್ ಆದಂಗೆ ಸೊ ನೋಡ್ಬೋದು ಜನಗಳು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ರಾತ್ರಿ ಆದಂಗೆಲ್ಲ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ನಡೀತಿರ್ತಾವೆ ಇಲ್ಲಿ, ಮ್ಯೂಸಿಕ್ ಪರ್ಫಾರ್ಮೆನ್ಸು, ಡ್ಯಾನ್ಸ್ ಪರ್ಫಾರ್ಮೆನ್ಸು. ಸೊ ಅದನ್ನು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಇಷ್ಟ ದೋಸ್ರೆ. ಸೊ ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ಈ ಅಲ್ ಅಕ್ಸಾ ಮಾಸ್ಕ್ನ ಎಕ್ಸ್ಪ್ಲೋರ್ ಮಾಡಿದ್ದು, ಮುಸ್ಲಿಂ ಕ್ವಾರ್ಟರ್ ಎಕ್ಸ್ಪ್ಲೋರ್ ಮಾಡಿದ್ದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದಿನ ವಿಡಿಯೋ, ಮಿಸ್ ಮಾಡೋಕೆ ಹೋಗ್ಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು, ಬಾಯ್ ಬಾಯ್ ಫ್ರಮ್ ಜೆರೂಸಲಂ ಮೌಂಟ್ ಆಲಿವ್ಸ್. ಬಾಯ್ ಬಾಯ್.